ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ಬಗ್ಗೆ ಎಲ್ಲ ಮಾಹಿತಿನೂ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ನವೆಂಬರ್ 26 ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ಬರ್ತಾ ಇದೆ ವೀಕ್ಷಕರೇ. ಈ ಷಷ್ಠಿಯ ವಿಶೇಷತೆಗಳೇನು, ಆ ಷಷ್ಠಿಯ ದಿನದಂದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ದೇವಸ್ಥಾನಕ್ಕೆ ನೀವು ಯಾವಾಗ ಭೇಟಿ ನೀಡಬೇಕು, ಏನೇನು ಪೂಜಾ ವಿಧಾನಗಳು ಅಲ್ಲಿ ನಡೀತಾ ಇದ್ದಾವೆ ಅನ್ನೋ ಎಲ್ಲ ಪ್ರತಿಯೊಂದು ಮಾಹಿತಿನೂ ವೀಕ್ಷಕರೇ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಪ್ರತಿ ವರ್ಷನೂ ಒಂದು 2-3 ಷಷ್ಠಿಗಳು ನಿಮಗೆ ವರ್ಷದಲ್ಲಿ ಬರ್ತವೆ ವೀಕ್ಷಕರೇ. ಅದರಲ್ಲೂ ಕೂಡ ಈ ಚಂಪಾ ಷಷ್ಠಿ ಅನ್ನೋದು ವೀಕ್ಷಕರೇ ತುಂಬಾನೇ ವಿಶೇಷ ಈ ಸುಬ್ರಹ್ಮಣ್ಯ ಸ್ವಾಮಿಗೆ ವೀಕ್ಷಕರೇ. ಈ ಷಷ್ಠಿಲಿ ವೀಕ್ಷಕರೇ 3 ದಿನ ಪೂಜೆಗಳು ನಡೆಯುತ್ತವೆ ಈ ಸರಿಯ. ಯಾವ್ಯಾವ ಪೂಜೆಗಳು ಅಂದ್ರೆ ವೀಕ್ಷಕರೇ, ಫಸ್ಟ್ ಇದು 25 ಇದು ಸ್ಟಾರ್ಟ್ ಆಗದೆ 25 10:57 PM ನೈಟು ಈ ಷಷ್ಠಿ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಅದು ನಿಮಗೆ 27 12 AM ನಿಮಗೆ ನೈಟು ಮುಗಿಯುತ್ತೆ ವೀಕ್ಷಕರೇ. ಷಷ್ಠಿ ಮುಗಿಯೋದು ನಿಮಗೆ 26 ಅಂದ್ರೆ ಬುಧವಾರ ನವೆಂಬರ್ 26 ತುಂಬಾ ಜೋರಾಗಿ ರಥೋತ್ಸವ ಆಗಲಿ, ಪೂಜೆಗಳಾಗಲಿ, ಮಾರ್ನಿಂಗ್ ಪೂಜೆಗಳಾಗಲಿ, ಹೋಮಗಳಾಗಲಿ, ಈವ್ನಿಂಗ್ ಪೂಜೆಗಳಾಗಲಿ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಅಲ್ಲಿ ನೋಡಕ್ಕೆ ಸಿಗುತ್ತೆ ವೀಕ್ಷಕರೇ. ಅದಲ್ಲದೆ ಕೂಡ ಎಲ್ಲಾ ಪ್ಲೇಸಲ್ಲೂ ಎಲ್ಲೆಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಕಾರ್ತಿಕೇಯ ಸ್ವಾಮಿ ಪೂಜೆ ಮಾಡ್ತಾರೆ ಎಲ್ಲಾ ತಲೂ ದೇವರಿಗೆ ಹಾಲ್ ಇದಾಗೋದಾಗ್ಲಿ ಅಥವಾ ಅವರು ಉದ್ದಿನ ಬೇಳೆ ಏನಾದ್ರು ಮಾಡ್ಕೊ ಬಂದಿದ್ರೆ ಅದು ನೈವೇದ್ಯ ಇಡೋದಾಗ್ಲಿ, ಪ್ರತಿ ಬಂದು ಮತ್ತೆ ಉಪವಾಸ, ತುಂಬಾ ಜನ ಮಾಡೋದೇ ಉಪವಾಸ ವೀಕ್ಷಕರೇ. ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸ ಮಾಡಿಕೊಂಡು ಸಂಜೆ ಮೇಲೆ ನೆಲದ ಮೇಲೆ ತುಂಬಾ ಜನ ಊಟ ಮಾಡ್ತಾರೆ ವೀಕ್ಷಕರೇ. ಅದನ್ನ ತುಂಬಾ ಜನ ಫಾಲೋ ಮಾಡ್ಕೊಂಡು ಬರ್ತಾರೆ. ಈ ಕಾರ್ತಿಕೇಯ ಸ್ವಾಮಿಗೆ ವೀಕ್ಷಕರೇ ಈ ಷಷ್ಠಿನೇ ತುಂಬಾ ವಿಶೇಷ ವೀಕ್ಷಕರೇ. ಈ ಷಷ್ಠಿಲಿ ನೀವೇನಾದ್ರೂ ಹಾಲು ಹಾವಿಗೆ ಹುತ್ತುಗಳಿಗೆಲ್ಲ ಅಥವಾ ದೇವರುಗಳಿಗೆಲ್ಲ ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲನ್ನೆರೆದ್ರೆ ಏನೇ ಸರ್ಪದೋಷ ಇರಲಿ, ಏನೇ ಚರ್ಮದೋಷ ಇರಲಿ ನಿಮಗೆ ನಿವಾರಣೆ ಆಗುತ್ತೆ ಅನ್ನೋದು ವೀಕ್ಷಕರೇ. ಮತ್ತೆ ಈ ಷಷ್ಠಿ ದಿನದಂದು ಅದು ಕೂಡ ವಿಶೇಷವಾದ ಈ ಚಂಪಾ ಷಷ್ಠಿ ಇದು ಯಾವಾಗಲೂ ಕೂಡ ಮಾರ್ಗಶಿರ ಆದ್ಮೇಲೆ 6ನೇ ದಿನ ಅಂದ್ರೆ ಮಾರ್ಗಶಿರ ಶುಕ್ಲದಶಿ ಆದ್ಮೇಲೆ 6ನೇ ದಿನನೇ ಏನೋ ಈ ಚಂಪಾ ಷಷ್ಠಿನ ಅವರು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಇದನ್ನ ಡೇಟ್ ನ ಗುರುತಿಸ್ತಾರೆ ವೀಕ್ಷಕರೇ. ಆ ಡೇಟ್ ಈ ಸರಿ ಬಂದಿರೋದು ನವೆಂಬರ್ 26. ಲಾಸ್ಟ್ ಟೈಮ್ ಡಿಸೆಂಬರ್ 6 ಅಥವಾ ಏನೋ ಬಂದಿತ್ತು. ನೆಕ್ಸ್ಟ್ ಇಯರ್ ಡಿಸೆಂಬರ್ ಒಂದು 15-16 ಏನೋ ಬರ್ತಾ ಇದೆ ವೀಕ್ಷಕರೇ ನೆಕ್ಸ್ಟ್ ಇಯರ್. ಈ ವರ್ಷ ತುಂಬಾ ಅರ್ಲಿ ಬಂದಿದೆ, ನವೆಂಬರ್ 26 ಬುಧವಾರ ಬಂದಿರೋದು ವೀಕ್ಷಕರೇ ಈ ಚಂಪಾ ಷಷ್ಠಿ. ಇದನ್ನ ನಾವು ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ಅಥವಾ ಕಾರ್ತಿಕೇಯ ಸ್ವಾಮಿ ಷಷ್ಠಿ ಅಂತಾನೂ ಕೂಡ ನಾವು ಕರಿತೀವಿ ವೀಕ್ಷಕರೇ. ಇದು ತುಂಬಾನೇ ಶ್ರೇಷ್ಠ. ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಲಿ ತುಂಬಾ ಜನ ಈ ಷಷ್ಠಿಗೋಸ್ಕರ, ಪೂಜೆಗೋಸ್ಕರ, ನೋಡೋಕ್ಕೋಸ್ಕರ, ರಥೋತ್ಸವ ನೋಡೋಕ್ಕೋಸ್ಕರ ತುಂಬಾ ಜನ ಹೋಗ್ತಾರೆ ವೀಕ್ಷಕರೇ. ತುಂಬಾನೇ ಶ್ರೇಷ್ಠವಾದ್ದು. ಹಾಗಾಗಿ ಈ ಷಷ್ಠಿ ದಿನದಂದು ನೀವೇನಾದ್ರೂ ಬಡವರಿಗೆ ಊಟ ಹಾಕೋದಾಗ್ಲಿ, ದಾನ ಮಾಡೋದಾಗ್ಲಿ ಮಾಡಿದ್ರೆ ತುಂಬಾ ಶ್ರೇಷ್ಠ ವೀಕ್ಷಕರೇ. ಹಾಗಾಗಿ ಈ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಮುರುಘಾ ಅಥವಾ ಕಾರ್ತಿಕೇಯ ಸ್ವಾಮಿಗೆ ನೀವು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ವೀಕ್ಷಕರೇ. ನೀವೇನಾದ್ರು 25 ಕಾರು ಮಾಡ್ಬೋದು, 26 ಕಾರು ಮಾಡ್ಬೋದು, 27 ಕಾರು ಮಾಡೋದು. ಬಟ್ 26 ತುಂಬಾ ಶ್ರೇಷ್ಠ ವೀಕ್ಷಕರೇ. 26ನೇ ದಿನ ಬುಧವಾರ ನೀವು ಉಪವಾಸ ಮಾಡಿಕೊಂಡು ನೀವು ಪೂಜೆನೂ ಕೂಡ ಮಾಡ್ಬೋದು ವೀಕ್ಷಕರೇ. ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ಕಾರ್ತಿಕೇಯ ಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಶಿವ ಮತ್ತು ಪಾರ್ವತಿಯ ಪುತ್ರ. ಏನಕ್ಕಾಗಿ ಹುಟ್ಟಿದ್ದು ಅಂದ್ರೆ ತಾರಕಾಸುರ ಅಂತ ಒಬ್ಬ ರಾಕ್ಷಸನ ಸಂಹಾರ ಮಾಡೋಕ್ಕೋಸ್ಕರ ಹುಟ್ಟಿರುವಂತಹ ಒಬ್ಬ ದೇವತೆ ಬಂದ್ಬಿಟ್ಟು ಈ ಸುಬ್ರಹ್ಮಣ್ಯ ಸ್ವಾಮಿ ವೀಕ್ಷಕರೇ. ಸುಬ್ರಹ್ಮಣ್ಯ ಸ್ವಾಮಿಯಿಂದಲೇ ನಾವು ಎಲ್ಲೇ ಹೋಗೋದಿದ್ರು, ಏನೇ ದೋಷ ಪರಿಹಾರ ಮಾಡ್ಕೋಬೇಕು, ಏನೇ ಸಂತಾನದಿದಾಗ್ಲಿ, ಏನೇ ಇದ್ರದಾಗ್ಲಿ ಪ್ರಾಬ್ಲಮ್ ಆಗಲಿ, ನೀವು ಈ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಮುರುಘಾ ಸ್ವಾಮಿ ಅಥವಾ ಕಾರ್ತಿಕೇಯ ಸ್ವಾಮಿ ಟೆಂಪಲ್ಗೆ ನೀವು ಹೋಗ್ತೀರಾ ವೀಕ್ಷಕರೇ. ಅಲ್ಲಿ ಎಲ್ಲ ಅಶ್ಲೇಷ ಬಲಿ ಆಗಲಿ, ಸರ್ಪ ಸಂಸ್ಕಾರ ಆಗಲಿ ಎಲ್ಲ ಪ್ರತಿಯೊಂದು ಮಾಡಿಸ್ತೀರಾ ವೀಕ್ಷಕರೇ. ನೀವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತುಂಬಾ ಜನ ಹೋಗೋದು ಅಶ್ಲೇಷ ಬಲಿ. ಎಲ್ಲ ಮಾರ್ನಿಂಗು 2 ತರ ಮಾಡ್ತಾರೆ. ಒಂದು 7 to 9 ಮತ್ತೆ ಈವ್ನಿಂಗ್ ಇನ್ನೊಂದು ಪೂಜೆ ಮಾಡ್ತಾರೆ ವೀಕ್ಷಕರೇ. ಅಲ್ಲಿ ಒಂದು ದಿನದಲ್ಲಿ ಎರಡು ಟೈಮಲ್ಲಿ ಅವರು ಅಶ್ಲೇಷ ಬಲಿ ಮಾಡ್ತಾರೆ. ಸರ್ಪ ಸಂಸ್ಕಾರಕ್ಕೆ ಬಿಫೋರ್ ಡೇನೇ ಬುಕ್ ಮಾಡ್ಕೊಂಡಿರ್ಬೇಕು. ಒಂದು 2 days ಬ್ಯಾಕೇನೆ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಅದು 1 day ಪೂಜೆ ಇರೋದ್ರಿಂದ ಅಲ್ಲಿ ಹೋಗಿ ಅವರು ಸ್ಟೇಯಿಂಗ್ ಆಗಿ ಎಲ್ಲ ನಿಮಗೆ ಆರ್ಗನೈಸ್ ಮಾಡ್ತಾರೆ ವೀಕ್ಷಕರೇ. ಹಾಗಾಗಿ ಈ ಷಷ್ಠಿ ಬಗ್ಗೆ, ಈ ಪ್ರತಿಯೊಂದು ಈ ಚಂಪಾ ಷಷ್ಠಿ ಬಗ್ಗೆ ತುಂಬಾ ವಿಶೇಷವಾಗಿರೋದ್ರಿಂದ ಪ್ರತಿ ವರ್ಷನೂ ತುಂಬಾ ಜನ ಭೇಟಿ ನೀಡೋ ಅಂತ ಒಂದು ಷಷ್ಠಿ ಬಂದ್ಬಿಟ್ಟು ಈ ಚಂಪಾ ಷಷ್ಠಿ ವೀಕ್ಷಕರೇ. ಈ ಷಷ್ಠಿ ದಿನದಂದು ತುಂಬಾ ಪೂಜೆ ಮಾಡೋದಾಗ್ಲಿ, ಉಪವಾಸ ಮಾಡೋದಾಗ್ಲಿ ಅಥವಾ ದಾನ ಧರ್ಮಗಳು ಮಾಡೋದಾಗ್ಲಿ ತುಂಬಾನೇ ಶ್ರೇಷ್ಠ. ಹಾಗಾಗಿ ಇದೊಂದು ಇನ್ಫಾರ್ಮೇಶನ್, ನೀವೇನಾದ್ರು ಸುಬ್ರಹ್ಮಣ್ಯ ಹೋಗ್ಬೇಕು ಅಂತಿದ್ರೆ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಬೇಕು ಅಂತಿದ್ರೆ ಅಥವಾ ಹೋಗ್ಬೇಕು ಅಂತಿದ್ರೆ ಪ್ಲೀಸ್ ಎಲ್ಲರೂ ನೀವು
25th ನೈಟು ಅಂದರೆ ಮಂಗಳವಾರ ಸಂಜೆ ಹೋದರೆ ನೀವು ಬುಧವಾರ ಎಲ್ಲ ಪೂಜೆಗಳಲ್ಲಿ ಭಾಗವಹಿಸಿ ಮತ್ತೆ ಅದೇ ಸಂಜೆ ನೀವು ಹೊರಟು ಕೂಡ ಬರ್ಬೋದು ವಾಪಸ್ಸು ವೀಕ್ಷಕರೇ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನು ಪ್ರತಿಯೊಬ್ಬ ವೀಕ್ಷಕರಿಗೂ ಈ ಷಷ್ಠಿ ಬಗ್ಗೆ, ಈಗ ಅಪ್ಕಮಿಂಗ್ ಷಷ್ಠಿ ಬರ್ತಾ ಇರೋದ್ರಿಂದ ನಾನು ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಶೇರ್ ಮಾಡಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೇನೆ ಒಳ್ಳೆ ಇನ್ಫಾರ್ಮೇಷನ್, ಏನೇ ಡೇಟ್ಸು, ದೇವರ ದೇವಸ್ಥಾನದ ಬಗ್ಗೆ ಆಗಲಿ, ಪ್ರತಿಯೊಂದು ಇನ್ಫಾರ್ಮೇಷನ್, ಒಳ್ಳೊಳ್ಳೆ ಇನ್ಫಾರ್ಮೇಷನ್ನು ನಮ್ಮ ಜನಗಳಿಗೆ ಬೇಕಾಗುವಂಥ ಇನ್ಫಾರ್ಮೇಷನ್ನ, ಯೂಸ್ಫುಲ್ ಆಗುವಂಥ ಇನ್ಫಾರ್ಮೇಷನ್ನ ನಾನು ನನ್ನ ಚಾನಲ್ ಕಡೆಯಿಂದ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಟೇಕ್ ಕೇರ್, ಬಾಯ್.